ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಅಳತೆ ಬ್ಲೌಸ್ ಇಂದ ಅಳತೆ ತೆಗೆಯೋದು. ನಾನು ಟೇಪ್ ಅನ್ನ ಬಳಸೋದೇ ಇಲ್ಲ. ಅಳತೆ ಬ್ಲೌಸ್ ಇಂದನೇ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ಬಿಗಿನರ್ಸ್ ಈಗ ಕಲಿತಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಕಲ್ತ್ಬಿಟ್ಟು ನಮಗೆ ಬ್ಲೌಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಬರ್ತಾ ಇದೆ, ಶೋಲ್ಡರ್ ಡ್ರಾಪ್ ಆಗ್ತಿದೆ, ಹಾರ್ಮೋನ್ ರಿಂಕಲ್ಸ್ ಬರ್ತಿದೆ, ಬ್ಲೌಸ್ ಕರೆಕ್ಟಾಗಿ ಕೂರ್ತಿಲ್ಲ ಅನ್ನೋರಿಗೆ ತುಂಬಾ ಯೂಸ್ಫುಲ್ ಆಗುವಂತ ವಿಡಿಯೋ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನ ಬ್ಲೌಸ್ ಕಲ್ತಿರ್ತಾರೆ, ಆದರೂ ಸಹಿತ ಫಿಟ್ಟಿಂಗ್ ಕೂರೋದಿಲ್ಲ ಅಕ್ಕ ಅಂತ ಹೇಳಿ ತುಂಬ ಜನ ಹೇಳ್ತಾ ಇರ್ತಾರೆ. ಅಂಥವರಿಗೆ ಇದು ಯೂಸ್ಫುಲ್ ಆಗುವಂಥ ವಿಡಿಯೋ. ಅಳತೆ ಬ್ಲೌಸಿಂದನೇ ಅಳತೆ ತೆಗೆಯೋದು. ಟೇಪನ್ನು ಬಳಸದೆ ನಾವು ಅಳತೆ ಬ್ಲೌಸಿಂದನೇ ಯಾವ ರೀತಿ ಒಂದು ಟಿಪ್ಸು ಅಂತ ಹೇಳ್ಬೋದು, ಯಾವ ರೀತಿ ನಾವು ಅಳತೆ ತೆಗಿಬೇಕು ಅಂತ ಹೇಳ್ತೀವಿ. ಫಸ್ಟು ನಾನು 1 ಮೀಟರ್ ಲೈನಿಂಗನ್ನು ತಗೊಂಡಿದ್ದೀನಿ. 1 ಮೀಟರ್ ಲೈನಿಂಗಲ್ಲಿ ಸಾಕಾಗತ್ತೆ ಇವರಿಗೆ. 1 ಮೀಟರ್ ಲೈನಿಂಗು ಅಂದರೆ ಇವರು ದಪ್ಪನೂ ಇಲ್ಲ ತೆಳುವೂ ಇಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಇದ್ದಾರೆ. ಹಾಗಾಗಿ ನಾವೀಗ ಏನು ಮಾಡಬೇಕು, ಫಸ್ಟ್ನೇದಾಗಿ ಅಳತೆ ಬ್ಲೌಸಲ್ಲಿ ಅಳತೆ ತೆಗಿಬೇಕು ಅಂತಂದರೆ ಫಸ್ಟ್ನೇದಾಗಿ ನಾವೇನು ಮಾಡ್ಕೋಬೇಕು, ತೋಳಿಗೆ ಸಾಕಾಗತ್ತಾ ಏನು ಅಂತ ಫಸ್ಟು ನಾವು ನೋಡ್ಕೋಬೇಕು. ನಾವು ಈ ಎಡ್ಜನ್ನೇ ನಾವು ತೋಳಿಗೆ ಬಳಸ್ಕೋಬೋದು. ಫಸ್ಟ್ ಈ ಎಡ್ಜನ್ನು ನಾವು ಈ ರೀತಿ ಮಡ್ಚ್ಕೊಳ್ಳೋಣ. ಈ ಎಡ್ಜ್ ಇರುತ್ತಲ್ವ, ಇದು ನೀಟಾಗಿ ಫಸ್ಟು ನಾವು ಈ ರೀತಿ ಮಡ್ಚ್ಕೊಬಿಡೋಣ. ಫಸ್ಟು ನಾವು ಸ್ಲೀವ್ಗೆ ಮತ್ತು ಬಾಡಿಗೆ 1 ಮೀಟರ್ ಲೈನಿಂಗ್, ಅಥವಾ ನಿಮಗೆ ಕಡಿಮೆ ಆಗುತ್ತಂದರೆ 1/4 ಮೀಟರ್ ಈ ರೀತಿ ತಗೋಬೋದು. ನೀವು ಸ್ಲೀವ್ ಇರುತ್ತಲ್ವ, ಈ ಸ್ಲೀವನ್ನು ನೀಟಾಗಿ ಈ ರೀತಿ ಬ್ಲೌಸ್ ಮೇಲೆ ಇಟ್ಕೊಳ್ಳಿ. ಬ್ಲೌಸ್ ಮೇಲೆ ಇಟ್ಕೊಂಡು ಈ ರೀತಿ, ಇದು ನಮಗೆ 1 ಇಂಚಿಗೆ ಬರುತ್ತೆ. ಈ ರೀತಿ 1 ಇಂಚಿಗೆ ಅಂದರೆ 1 ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಈ ಥರ 1 ಮಾರ್ಕ್ ಬರುತ್ತಲ್ವ, ಆಗ ನೀವು ಈ ಥರ ಸ್ಕೇಲಲ್ಲಿ ಒಂದು ಗೆರೆನ ಹಾಕೋಬಿಡಿ. 1 ಇಂಚು ಮಾರ್ಜಿನಿಗಾಗಿ 1 ಇಂಚ್ ಬಿಟ್ಟಿದೆ ಅಂದರೆ ಟೇಪ್ ಬಳಸ್ತಾ ಇಲ್ಲ. 1 ಇಂಚು ಅಂದರೆ ಇದೇ ಕರೆಕ್ಟ್ ಮಾರ್ಕು. ಅಳತೆ ಬ್ಲೌಸನ್ನು ನೀವು ಈ ರೀತಿ ಅಳತೆ ಬ್ಲೌಸನ್ನು ಇಟ್ಕೊಳ್ಳಿ. ಇಲ್ಲ ಅಂತ ಅಂದರೆ ಉಲ್ಟಾ ಸಹ ಇಟ್ಕೋಬೋದು. ಉಲ್ಟಾ ಬೇಡ, ನೀವು ಈ ರೀತಿನೇ ಇಟ್ಕೋಬೋದು. ಈಗ ನಾನು ನನ್ನ ಬ್ಲೌಸ್ ಆದರೂ ಹೊಲ್ಕೊಳ್ತೀನಿ ಟೈಲರಿಂಗ್ ಕಲಿತು ಅಂತ ಅನ್ನೋರು ಈ ಮೆಥಡನ್ನು ಆರಾಮಾಗಿ ಫಾಲೋ ಮಾಡ್ಬೋದು. ನೋಡಿ, ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಹೀಗೆ ಬ್ಲೌಸ್ ಇಟ್ಟಿರ್ತೀರಲ್ವಾ, ಕರೆಕ್ಟಾಗಿ ಇಲ್ಲಿಂದ ಒಂದು ಈ ರೀತಿ ಮಾರ್ಕ್ ಹಾಕೊಳ್ಳಿ, ಆಯಿತಾ. ನೆಕ್ಸ್ಟು ಇದನ್ನು ಈ ರೀತಿ ಎತ್ಬಿಟ್ಟು ಇಲ್ಲಿ ನೋಡಿ, ನಿಮಗೆ ಕಾಣ್ತಾ ಇದೆ ಅಂದ್ಕೊಳ್ತೀನಿ, ಇಲ್ಲಿ ನೆಕ್ಸ್ಟು ಈ ಬ್ಲೌಸನ್ನು ಈ ರೀತಿ ಎತ್ಬಿಟ್ಟು ಈ ರೀತಿ ಮಾರ್ಕ್, ಆಯಿತಾ. 3 ಮಾರ್ಕ್ ಆಯ್ತಲ್ವಾ. ಈಗ ನಿಧಾನಕ್ಕೆ ಒಂದು ಶೇಪ್ ತಗೊಳ್ಳಿ. ನಿಮಗೆ ಶೇಪ್ ಕೊಡೋಕ್ಕೆ ಬರಲ್ಲ ಅಂದರೆ ಈಗ ಶೇಪು ಸ್ಕೇಲ್ ಸಮೇತ ಸಿಗುತ್ತೆ ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಎಲ್ಲಿ ಬೇಕಾದರೂ ಸಿಗುತ್ತೆ, ನೀವು ತಗೋಬೋದು. ನೋಡ್ತಾ ಇದ್ದೀರಲ್ಲ, ಈಗ ಸ್ಲೀವ್ ಶೇಪ್ ಅನ್ನೋದು ಬಂತು. ಈಗ ನಾವು ಏನು ಮಾಡಬೇಕಪ್ಪ, ಎಷ್ಟು ಮಾರ್ಜಿನ್ ಅಂತೇಳಿ ಗೊತ್ತಾಗ್ತಾ ಇಲ್ಲ ಮಾರ್ಕ್ ಮಾಡಬೇಕು ಅಂತಂದರೆ, ಸ್ಲೀವನ್ನು ನೀವು ಈ ಥರ ಉಲ್ಟಾ ಮಾಡಿ ಇಟ್ಕೊಂಡು, ನೀವು ನೋಡ್ತಾ ಇರ್ಬೋದು, ಸ್ಲೀವನ್ನು ಈ ರೀತಿ ಉಲ್ಟಾ ಮಾಡಿ ಇಟ್ಕೊಂಡು, ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಹೆಂಗಂದರೆ ನೀವು ಆರಾಮಾಗಿ ಟೈಲರಿಂಗ್ ಗೊತ್ತಿಲ್ಲ ಅನ್ನೋರು ಸಹಿತನೂ ನೀವು ಟೈಲರಿಂಗನ್ನು ಅಂದರೆ ನಿಮ್ಮ ಬ್ಲೌಸನ್ನು ನೀವು ಹೊಲ್ಕೋಬೋದು. ಅಥವಾ ನಿಮ್ಮ ಬ್ಲೌಸ್ ಸಕ್ಸಸ್ ಆಯಿತು ಅಂತ ಅಂದರೆ ನೀವು ಕಸ್ಟಮರಿಗೆ ಸಹ ಬ್ಲೌಸ್ ಹೊಲ್ಕೊಡ್ಬೋದು. ಈಗಂತೂ ಒಂದು ಬ್ಲೌಸ್ ಹೊಲ್ಸೋಕ್ಕೆ ಎಷ್ಟೊಂದು ದುಡ್ಡು ಕೇಳ್ತಾರೆ. ಅಟ್ಲೀಸ್ಟ್ ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ಇದು ಫಿಟ್ಟಿಂಗ್ ಮಾರ್ಕ್ ಬರುತ್ತೆ. ನೀವು ಈಗ ಕಟ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು. ಈಗ ಸ್ಲೀವನ್ನು ಕಟ್ ಮಾಡೋಣ. ಮತ್ತು ಈಗ ಬಿಗಿನರ್ಸ್ ಕಲಿತಿರ್ತೀರ ಅಂದರೆ ನೀವು ಫ್ರಂಟ್ ಮಾರ್ಕು ಬ್ಯಾಕ್ ಮಾರ್ಕು ಬೇಡ, ಇದು ಒಂದೇ ಮಾರ್ಕು ಸಾಕಾಗುತ್ತೆ, ಕರೆಕ್ಟಾಗಿ ಬರುತ್ತೆ. ಈಗ ಸ್ಲೀವು ರೆಡಿ ಆಯಿತು, ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಸ್ಲೀವನ್ನು ನಾವು ಈ ರೀತಿ ಕಟ್ ಮಾಡಿಕೊಂಡು ಈಸಿ ಮೆಥಡಲ್ಲಿ ತೋರಿಸ್ಕೊಡ್ಬೇಕು ಅಂತ ಹೇಳ್ತಾ ಇರ್ತೀರ. ಇಲ್ಲಿಗೊಂದು ನಾಚನ್ನು ಹಾಕೋಬೇಕು, ಮತ್ತು ಇಲ್ಲಿಗೊಂದು ನಾಚನ್ನು ಹಾಕೋಬೇಕಾಗತ್ತೆ. ಇದು ಫಿಟ್ಟಿಂಗ್ ಮಾರ್ಕ್ ಆಗುತ್ತೆ. ಸ್ಲೀವು ಕರೆಕ್ಟಾಗಿ ರೆಡಿ ಆಯಿತು ನೋಡಿ. ಈ ನಾಚಿ ಇತ್ತು ಅಂದರೆ ಸ್ಲೀವ್ ಯಾವುದೇ ಥರ ಮಿಸ್ ಆಗಲ್ಲ. ಯಾಕೆ ಇನ್ನೊಂದು 1/4 ಇಂಚಲ್ಲಿ ಮಾರ್ಕ್ ಮಾಡಿ ತೆಗಿತಾರಲ್ಲ ಬೇಕಂದರೆ, ಬಿಗಿನರ್ಸ್ ಕಲಿತಿರೋರಿಗೆ ಅಳತೆ ಬ್ಲೌಸಲ್ಲಿ ಅಳತೆ ಮಾಡೋರಿಗೆ ಈ ಮಾರ್ಕು ಬೇಡ. ನಾನು ಇದರಲ್ಲಿ ತುಂಬಾ ಚೇಂಜಸ್ ಮಾಡಿದ್ದೀನಿ, ಅಂದರೆ ಈಸಿಯಾಗಿ ಯಾವ ರೀತಿ ಕಲಿಬೋದು ಆ ರೀತಿ ಮಾಡಿದ್ದೀನಿ. ಆದ್ದರಿಂದ ಇಲ್ಲಿ ಸೆಕೆಂಡ್ ಶೇಪು ಬೇಡ, ಕರೆಕ್ಟಾಗಿ ಬರುತ್ತೆ. ಇದರಲ್ಲಿ ಯಾವುದೇ ಥರ ನಿಮಗೆ ಇಲ್ಲಿ ಟೈಟ್ ಆಗಲಿ, ಆರ್ಮೋಲ್ ಹತ್ರ ಟೈಟ್ ಆಗಲಿ, ತೋಳು ಟೈಟ್ ಆಗಲಿ ಏನು ಬರ್ದಿಲ್ಲ. ನಾನು ಟ್ರೈ ಮಾಡಿದ್ಮೇಲೆ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರೋದು. ಹಾಗೆ ಈಗ ಸ್ಲೀವ್ ರೆಡಿ ಆಯಿತು. ಸ್ಲೀವ್ ರೆಡಿ ಆದಮೇಲೆ ನಮಗೀಗ ಬಾಡಿ ಪಾರ್ಟ್ ಬೇಕಲ್ವಾ. ಹಾಗಾಗಿ ಈಗ ನಾವು ಮೈಯನ್ನು ಕಟ್ ಮಾಡ್ಕೊಬೇಕಲ್ವಾ. ನೋಡಿ, ಈ ರೀತಿ ಮಡ್ಚ್ಕೋಬೇಕು. ಈ ರೀತಿ ಮಡ್ಚ್ಕೊಂಡು ಈ ಎಡ್ಜ್ ಇರುತ್ತಲ್ವ ಈ ಕಡೆನೇ ಬರಲಿ, ಈ ರೀತಿ ಮಡ್ಚ್ಕೊಂಡು ನಾವು ಅಳತೆ ಟೇಪನ್ನು ಬಳಸ್ತಾ ಇಲ್ವಲ್ಲ, ಅಳತೆ ಬ್ಲೌಸಲ್ಲಿ ಅಳತೆ ಮಾಡೋದ್ರಿಂದ ನಾವೀಗ ಏನು ಮಾಡಬೇಕು ಅಂದರೆ, ಈಗ ನೋಡ್ಕೋಬೇಕು ನಮಗೆ ಅಳತೆ ಬ್ಲೌಸಲ್ಲಿ ಆಗಿರೋದ್ರಿಂದ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಅಳತೆ ಬ್ಲೌಸನ್ನು ಈ ರೀತಿ ಉಲ್ಟಾ ಇಟ್ಬಿಟ್ಟು, ಇದು ನಮಗೆ ಎಕ್ಸ್ಟ್ರಾ, ಇದನ್ನು ನಾವು ಇಲ್ಲಿ ಒಂದು 1/2 ಇಂಚು ಗುಂಡಿ ಪಟ್ಟಿ ಕಾಜಪಟ್ಟಿಗೆ ಬಿಟ್ಕೊಂಡು
ಈ ರೀತಿ ಈ ಉಲ್ಟಾನೇ ತಗೋಬೇಕು, ನೀವು ಸೀದಾ ತಗೋಬಾರ್ದು. ಈ ಥರ ಮಾರ್ಜಿನ್ ಬಿಟ್ಟಿರೋದನ್ನು ಸೇರಿಸ್ಬಿಟ್ಟು ಹಿಡಿಬೇಕು ಆಯಿತಾ. ಮಾರ್ಜಿನ್ಸ್ ಬಿಟ್ಟಿರೋದನ್ನು ಸೇರಿಸಿ ಫುಲ್ಲು ಲಾಂಗ್ ಈ ರೀತಿ ಹಿಡ್ಕೋಬೇಕು ನೋಡಿ. ಈ ರೀತಿ ಇಲ್ಲಿ ಒಂದು ಅರ್ಧ ಇಂಚ್ 1/4 ಇಂಚ್ ಬಿಟ್ಬಿಟ್ಟು ಈ ಥರ ಇಟ್ಕೋಬೇಕು, ಮಾರ್ಜಿನು ಸೇರಿಸಿ. ನಿಮಗೆ ಭಯ ಆಗತ್ತೆ ಅಂದರೆ ಇನ್ನೂ ಒಂದು ಸ್ವಲ್ಪ ಬಟ್ಟೆ ಬೇಕಾದರೆ ಜಾಸ್ತಿ ತಗೋಬೋದು, ಒಂದು ಅರ್ಧ ಇಂಚು 1/4 ಇಂಚು ನಾವು ಈಗ ಕರಿತೀವಿ. ಒಂದು ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಈ ಥರ ಉಲ್ಟಾ ಮಡ್ಚ್ಕೊಂಡು ಈ ಗುಂಡಿ ಪಟ್ಟಿ, ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ಮಾಡಿರ್ತಾರೆ ಅದನ್ನು ಮಡ್ಚ್ಕೊಂಡು ಈ ರೀತಿ ಇಟ್ಕೋಬೇಕು. ಚೂರು ಬೇಕಾದರೆ ಜಾಸ್ತಿ ಬಿಟ್ಕೊಳ್ಳಿ, ಭಯ ಆಗತ್ತೆ ಅನ್ನೋದಿದ್ರೆ. ಈಗ ಫುಲ್ಲು ಲಾಂಗು ಕಟ್ ಮಾಡ್ಕೊಬಿಡೋಣ. ಈಗ ಫ್ರಂಟು ಮತ್ತು ಬ್ಯಾಕು ಒಟ್ಟಿಗೆ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಫ್ರಂಟು ಮತ್ತು ಬ್ಯಾಕು ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ. ಈ ಲಾಂಗಲ್ಲಿ ಫ್ರಂಟು ಮತ್ತು ಬ್ಯಾಕು ಎರಡೂ ಸಿಗತ್ತೆ ನಿಮಗೆ. ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ನನ್ನ ಬ್ಲೌಸ್ ಆದರೂ ಹೊಲಿಯೋದಕ್ಕೆ ನಾನು ಕಲ್ಕೊಬೇಕು ಅಂತ ಇದ್ದವರಿಗೆ ಈ ಮೆಥಡು ತುಂಬ ಈಸಿ ಆಗುತ್ತೆ ಅಂದ್ಕೊಳ್ತೀನಿ. ಯಾರಿಗಾದರೂ ಈ ವಿಡಿಯೋ ಅವಶ್ಯಕತೆ ಇದ್ದರೆ ನೀವು ಶೇರ್ ಮಾಡ್ಬೋದು. ಈಗ ನೋಡಿ, ಇದು ಫ್ರಂಟು ಬ್ಯಾಕು ಎರಡಕ್ಕೂ ಸಹಿತ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾವು ಬ್ಯಾಕ್ ರೆಡಿ ಮಾಡ್ಕೊಳ್ಳೋಣ, ನೆಕ್ಸ್ಟು ಫ್ರಂಟನ್ನು ಇದ್ರ ಮೇಲೆ ಹಾಕೊಳ್ಳೋಣ. ಇಲ್ಲಿ ಸಂಜೆ 6ರಿಂದ ಒಂದು ಚಿಟ್ಟೆ ಥರ ಕೂಗ್ತಾ ಇರುತ್ತೆ, ನಿಮಗೆ ಇದು ಸೌಂಡು ಕೇಳ್ತಾ ಇರ್ಬೋದು. ಅದು ಡಿಸ್ಟರ್ಬ್ ಆಗತ್ತಾ ಅಂತ ನನಗೆ, ಡಿಸ್ಟರ್ಬ್ ಆಗುತ್ತೆ ಆಗಲ್ವಾ ಅಂತ ಕಮೆಂಟ್ ಮಾಡಿ. ಯಾಕಂದರೆ ನಾನು ತುಂಬ ಕನ್ಫ್ಯೂಸಲ್ಲಿ ಇದ್ದೀನಿ. ದಿನ ನಾನು ವಿಡಿಯೋ ಮಾಡೋಷ್ಟೊತ್ತಿಗೆ ಈ ಹುಳ ಕೂಗ್ತಾ ಇರುತ್ತೆ. ಅದು ನನಗೆ ನಿಮಗೆ ಡಿಸ್ಟರ್ಬ್ ಆಗುತ್ತೋ ಇಲ್ಲೋ ಅನ್ನೋದು ನಂಗೆ ತುಂಬಾ ಕನ್ಫ್ಯೂಸ್ ಆಗಿ ಗೊತ್ತಾಗ್ತಾ ಇಲ್ಲ. ನಮ್ಮದು ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಸಂಜೆ ಆದಮೇಲೆ ಮಳೆಗಾಲದ ಟೈಮಲ್ಲಿ ಈ ರೀತಿ ಚಿಟ್ಟೆ ಕೂಗ್ತಾ ಇರುತ್ತೆ. ಅದು ಸಂಜೆ 5:15 ಸ್ಟಾರ್ಟ್ ಮಾಡಿದ್ರೆ ನಾವು ರಾತ್ರಿ ನಾವು ಮಲಗೋವರೆಗೂ ಅದೇ ಥರ ಸೌಂಡ್ ಇರುತ್ತೆ. ನನಗೆ ವಿಡಿಯೋ ಮಾಡೋದಕ್ಕೆ ಬೇರೆ ಟೈಮ್ ಸಿಗೋದಿಲ್ಲ. ಡೇಯಲ್ಲಿ ನನಗೆ ಕಸ್ಟಮರು ಮತ್ತು ಸ್ಟಿಚ್ ಮಾಡೋರೆಲ್ಲ ಇರೋದ್ರಿಂದ ಮಿಷನ್ ಸೌಂಡ್ ಎಲ್ಲ ಇರುತ್ತೆ, ಹಾಗಾಗಿ ನಂಗೆ ವಿಡಿಯೋ ಮಾಡೋದಕ್ಕಾಗೋದಿಲ್ಲ. ನಾನು ನೈಟ್ ಟೈಮಲ್ಲಿ ವಿಡಿಯೋ ಮಾಡ್ತೀನಿ, ಆದರೆ ಈ ಥರ ಸ್ವಲ್ಪ ಸೌಂಡು ನಿಮಗೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನನಗೆ ಹೇಳಿ, ಓಕೆನಾ. ಈಗ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಅಳತೆ ಬ್ಲೌಸನ್ನ ಈ ರೀತಿ ನಾವು ಬ್ಯಾಕಲ್ಲಿ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಇಲ್ಲಿಂದ ಈ ಬೆಟ್ಟಿನ ಸಹಾಯದಿಂದ 1 ಇಂಚ್ ಇದೆ ಅಲ್ವಾ, ಈ 1 ಇಂಚಿಗೆ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ತುಂಬ ಬೇಗ ಕಟ್ ಮಾಡಬೇಕು ಅನ್ನೋರು, ಈಗ ಟೈಲರಿಂಗ್ ಕಲ್ತಿರ್ತಾರೆ, ಬೇಗ ಕಟ್ ಮಾಡಬೇಕು ಅನ್ನೋರು ಸಹಿತ ಈ ಮೆಥಡನ್ನು ಫಾಲೋ ಮಾಡ್ಬೋದು ನೋಡಿ. ಈ ರೀತಿ ಇಲ್ಲಿ 1 ಇಂಚು ಮಾರ್ಜಿನ್ಗೆ ನಾನು ಬಿಟ್ಕೊಂಡೆ. ಈಗ ನೀವು ಸ್ಟ್ರೈಟಾಗಿ ಒಂದು ಈ ರೀತಿ ಗೆರೆ ಹಾಕೊಳ್ಳಿ ನೋಡಿ. ಈ ರೀತಿ ಸ್ಟ್ರೈಟಾಗಿ ಗೆರೆ ಹಾಕಿ ಈ ರೀತಿ ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ನಮಗೆ ಸಿಕ್ತು. ನಿಮ್ಗೆ ಇಲ್ಲೂ ಸಹ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಇಲ್ಲೂ ಸಹ ಒಂದು ಗೆರೆಯನ್ನು ಹಾಕೊಳ್ಳಿ. ಇಲ್ಲ ಕನ್ಫ್ಯೂಸ್ ಆಗಲ್ಲ ಅಂದರೆ ನೀವು ಹಾಗೆ ಬಿಟ್ಕೋಬೋದು ಮಾರ್ಜಿನಿಗಿದು. ನೆಕ್ಸ್ಟು ಇದು ನಾವು ಈ ಥರ ಮಡ್ಚಿದಾಗ ಫ್ರಂಟ್ ಪಾರ್ಟು ಈ ಥರ ಆಯ್ತಲ್ವ, ಈ ರೀತಿ ಉಲ್ಟಾ ಮಾಡಿಕೊಂಡು ಇಲ್ಲಿ ನೀವು 1 ಇಂಚಿಗೆ ನೋಡಿ, 1 ಇಂಚಿಗೆ ಒಂದು ಈ ಥರ ಎಕ್ಸ್ಟ್ರಾ ಬಿಟ್ಕೊಬೇಕು. ಅಂದರೆ ನಾನು ಹೇಳ್ತಾ ಇರೋದು ಟೇಪನ್ನ ಬಳಸ್ತಾ ಇಲ್ಲ, ಈ ಗೆರೆನೇ 1 ಇಂಚು ಅಂತೇಳಿ. ಇಲ್ಲ ಅಂದರೆ ನಾವೆಲ್ಲ ಹೇಗಂತಂದರೆ ಈ ರೀತಿ ಇಟ್ಕೊಳ್ತೀವಲ್ಲ, ನಮಗೆ 1 ಇಂಚ್ ಗೊತ್ತಾಗ್ಬಿಡತ್ತೆ. ಈ ರೀತಿ ನೀವು ಬೆಟ್ಟಿನ ಸಹಾಯದಿಂದ, ಇದು ಕೆಲವರಿಗೆ ಓದಿರಲ್ಲ, ನಮ್ಮ ಬ್ಲೌಸ್ ಆದರೂ ನಾವು ಹೊಲ್ಕೊಳ್ತೀವಿ ಅಂತ ಹೇಳ್ತಿರ್ತಾರೆ, ಮತ್ತು ಇಂಚು ಆ ಟೇಪು ಅದರ ಲೆಕ್ಕ ಗೊತ್ತಿರಲ್ಲ, ಅವರಿಗೆ ತುಂಬ ಈಸಿ ಆಗುವಂತಹ ಮೆಥಡ್ ಆಗುತ್ತೆ. ಈಗ ನೋಡಿ, ಈ ರೀತಿ ಕಟ್ ಮಾಡಿ. ಟೈಲರಿಂಗ್ ಕಲ್ತರೂ ಸಮೇತ ಈ ಮೆಥಡ್ ಏನಾದರೂ ಈಸಿ ಆದರೆ, ಇದು ಬ್ಯಾಕ್ ಫ್ರೆಂಡ್ಸ್, ಇದನ್ನು ಹೀಗೆ ಎತ್ತಿ ಹಾಕೊಬೇಕು ಈ ರೀತಿ. ಈಗ ನಾವು ನೋಡಿ, ಕ್ಲೋಸ್ ಇರೋ ಪಾರ್ಟು ನಮ್ಮ ಕಡೆ ಇರುತ್ತೆ, ಓಪನ್ ಇರೋ ಪಾರ್ಟು ಆ ಕಡೆ ಇರುತ್ತೆ. ಈಗ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಕಟ್ ಮಾಡ್ತಾ ಹೋಗೋದು ಅಂತ ಹೇಳ್ಬಿಟ್ಟು ನಾನು ಬೇಗ ತೋರಿಸ್ತೀನಿ. ಯಾಕಂದರೆ ನೋಡಿ, ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿ ಇಟ್ಕೊಂಡು, ಆದರೆ ಅಳತೆ ಬ್ಲೌಸು ಕರೆಕ್ಟ್ ಇರಬೇಕು, ಕಸ್ಟಮರ್ಗೆ ಕರೆಕ್ಟ್ ಆಗ್ತಾ ಇರಬೇಕು. ಇದರಲ್ಲಿ ಏನಾದರೂ ಅವ್ರು ಆಲ್ಟ್ರೇಷನ್ ಹೇಳಿದ್ರು ಅಂದರೆ ಆಲ್ಟ್ರೇಷನ್ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಅಳತೆ ಬ್ಲೌಸ್ ಇಟ್ಟು ನೀವು ಕಟ್ ಮಾಡ್ತಿದ್ದೀರಾ ಅಂದರೆ ಅಳತೆ ಬ್ಲೌಸ್ ಹೆಂಗಿರುತ್ತೋ ಡಿಟ್ಟು ಕಾಪಿ ಹೊಲ್ದಿರೋ ಬ್ಲೌಸ್ ಬರುತ್ತೆ. ಅದರಿಂದ ಅಳತೆ ಬ್ಲೌಸು ಕರೆಕ್ಟಾಗಿ ಇದೆಯಾ ಅಂತ ನೀವು 2 ಸತಿ ಕೇಳಿಬಿಟ್ಟು ಕಸ್ಟಮರ್ ಹತ್ರ ತಗೋಬೇಕಾಗುತ್ತೆ. ಆದ್ದರಿಂದ ಇವತ್ತು ನಾನು ಹೇಳ್ತಿರೋದು ಅಳತೆ ಬ್ಲೌಸು ಕರೆಕ್ಟ್ ಇದ್ರೆ ಮಾತ್ರ ನೀವು ಈ ರೀತಿ ಟ್ರೈ ಮಾಡಿ. ಈ ಅಳತೆ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಈ ಥರ ತಗೊಳ್ಳಿ. ಕುತ್ತಿಗೆ ಅಗಲನ ಫಸ್ಟ್ ತಗೋಬೇಕಲ್ಲ, ಇದು ಎಷ್ಟಿರುತ್ತೋ ಇದೇ ರೀತಿನೇ ಇದನ್ನು ಮಾರ್ಕ್ ಮಾಡ್ಬೇಕು ನೋಡಿ. ಈ ರೀತಿ ಇಟ್ಕೊಬಿಡಿ ನೀಟಾಗಿ. ಫ್ರಂಟ್ ಇದೇ ಶೇಪಲ್ಲಿ ಇರ್ತಾರೆ, ಎಕ್ಸಾಕ್ಟ್ ಇದೇ ಥರ ಹೊಲಿರಿ ಅಂತ ಹೇಳಿರ್ತಾರಲ್ಲ, ಇಲ್ಲಿ ನೋಡಿ 1/4 ಇಂಚು ನಾನು ಈ ಥರ ಕೆಳಗಿಟ್ಟಿದ್ದೀನಿ. ಈ ಥರ ನೀಟಾಗಿ ಈ ಥರ ಒಂದು ಕುತ್ತಿಗೆ ರೌಂಡ್ ಶೇಪನ್ನು ಹಾಕಿಬಿಡಿ. ನೆಕ್ಸ್ಟು ಈ ಶೋಲ್ಡರ್ ಇದಿದೆ ಅಲ್ವಾ, ಇದನ್ನು ಈ ರೀತಿ ಇಟ್ಬಿಟ್ಟು ಇಲ್ಲಿ ಒಂದು ಇಷ್ಟು
ಇಲ್ಲಿಗೆ ಬಂದಿದೆ, ಒಂದು ಇಷ್ಟು ಜಾಸ್ತಿ, ಯಾಕಂದರೆ ಕುತ್ತಿಗೆ ಪಟ್ಟಿ ಹೋಗುತ್ತೆ ಮತ್ತು ಸ್ಲೀವ್ ಅಟ್ಯಾಚ್ ಮಾಡುವಾಗ ಹೋಗುತ್ತೆ, ಹಾಗಾಗಿ ಇಷ್ಟು ಜಾಸ್ತಿ ಇಟ್ಕೊಳ್ಳೋದು. ನೆಕ್ಸ್ಟು ನಾವು ಹಾರ್ಮೋಲ್ ಹಾಕೋಬೇಕಲ್ವ. ಹಾರ್ಮೋಲ್ ಹೇಗಪ್ಪ ಹಾಕೋದು, ತುಂಬ ಕನ್ಫ್ಯೂಸನ್ ಅಂತ ಅನ್ನೋರಿಗೆ ನೋಡಿ, ಈ ರೀತಿ ಇಟ್ಕೊಬಿಡಿ. ಈ ರೀತಿ ಇಟ್ಕೊಂಡು ನೀಟಾಗಿ ಬ್ಲೌಸನ್ನು ಈ ರೀತಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ನೆಕ್ಸ್ಟು ನೀವು ಇಲ್ಲಿಗೊಂದು ಮಾರ್ಕ್ ಹಾಕೋಬಿಡಿ ಈ ರೀತಿ, ಆಯಿತಾ. ನೆಕ್ಸ್ಟು ನೋಡಿ, ಇದೇ ನೇರಕ್ಕೆ ಇಲ್ಲೂ ಸಹ ಒಂದು ಮಾರ್ಕ್ ಹಾಕೋಬೇಕು, ಆಯಿತಾ. ಇದು ಕರೆಕ್ಟ್ ಇದೆಯಾ ಇಲ್ಲ ಅಕ್ಕ, ಹೇಗೆ ಫಿಟ್ಟಿಂಗಲ್ಲಿ ಏನಾದರೂ ತಪ್ಪು ಬರುತ್ತಾ ಅಂತ ಹೇಳಿ ನಿಮಗೆ ಅನ್ನಿಸ್ಬೋದು. ಅದನ್ನು ನಾನು ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ಏನೂ ಇಲ್ಲ, ಅಳತೆ ಬ್ಲೌಸನ್ನು ಈ ರೀತಿ ಇಡೋದು, ಹಾರ್ಮೋಲ್ ಈ ರೀತಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅಳತೆ ಬ್ಲೌಸನ್ನು ಈ ಥರ ಮಾಡಿ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಆಯಿತು, ಆಯಿತಾ. ನೆಕ್ಸ್ಟು ಇಲ್ಲಿಂದ ಈ ರೀತಿ ಒಂದು ಶೇಪನ್ನು ತಗೊಳ್ಳಿ, ಒಂದೇ ಶೇಪ್ ತಗೊಳ್ಳಿ. ನೆಕ್ಸ್ಟು ಈಗ ಕುತ್ತಿಗೆ ಅಗಲ ಆಯಿತು, ಶೋಲ್ಡರ್ ಆಯಿತು, ಹಾಗೆಯೇ ಇಲ್ಲಿಂದ ಕ್ರಾಸ್ ಆಗಿ ಇಲ್ಲಿ ಶೋಲ್ಡರ್ ಡ್ರಾಪ್ ಏನಾದರೂ ಆಗ್ತಾ ಇದೆ ಆ ಥರ ಏನಾದರೂ ಅಂತಂದರೆ ನೀವು ಇಲ್ಲಿಂದ ಒಂದು ಈ ರೀತಿ ತಗೊಂಡ್ರೆ ಶೋಲ್ಡರ್ ಡ್ರಾಪ್ ಅನ್ನೋದು ಸರಿಯಾಗತ್ತೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ನೋಡಿ, ಈ ಕುತ್ತಿಗೆ ಶೇಪ್ ಹಾಕಿರ್ತೀರಲ್ಲ, ಇಲ್ಲಿಂದ ತಗೊಂಡು ಇಲ್ಲಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಆಗಿದೆ. ಈ ಬೆಲ್ಟ್ ಪಟ್ಟಿಯಿಂದ ಒಂದು ಹುಕ್ಸು ಕೆಳಗೆ ನೋಡಿ, ಈ ಬೆಲ್ಟ್ ಪಟ್ಟಿಯಿಂದ ಒಂದು ಹುಕ್ಸು ಕೆಳಗೆ ಈ ರೀತಿ, ಆಯಿತಾ. ನೆಕ್ಸ್ಟು ಈ ಮಧ್ಯದಲ್ಲಿ ತಗೊಳ್ಳಿ, ಬ್ರೆಸ್ಟ್ ಪಾಯಿಂಟು ನಿಪ್ಪಲ್ ಪಾಯಿಂಟು ಅಂತಾರಲ್ಲ, ಈ ಭುಜಗಳ ಎರಡು ಮಧ್ಯದಲ್ಲಿ ಅಳತೆ ಬ್ಲೌಸನ್ನು ಇಟ್ಬಿಟ್ಟು ಈ ರೀತಿ ಇಲ್ಲಿಂದ ಒಂದು ಬೆಟ್ಟಿನ ಸಹಾಯದಲ್ಲೇ 1 ಇಂಚ್ ಕೆಳಗಡೆ ಇಡಿ. ಈ ರೀತಿ ಕೆಳಗಡೆ ಇಡಿ 1 ಇಂಚ್, ಅಂದರೆ ಹೊಲದ ಮೇಲೆ ಸರಿ ಬರುತ್ತೆ. ಇದೇ 1 ಇಂಚು ನಿಮಗೆ ನೆನ್ಪಿಟ್ಕೋಬೇಕು, ಇದು 1 ಇಂಚು ಅನ್ನೋ ಥರ ನಿಮ್ಮ ತಲೆಯಲ್ಲಿ ಇರಬೇಕು. ನೆಕ್ಸ್ಟು ಈ ರೀತಿ ಇಲ್ಲಿಗೆ ಬಂದಿರುತ್ತೆ ಮಾರ್ಕು, 1 ಇಂಚ್ ಕೆಳಗಡೆ ಇಟ್ಟರೆ ನೋಡಿ ಮಾರ್ಕ್ ಅನ್ನೋದು ಕರೆಕ್ಟಾಗಿ ಬಂತು. ಇನ್ನೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಳತೆ ಬ್ಲೌಸನ್ನು ಈ ರೀತಿ ಇಡಿ. ನಿಮ್ಗೆ ಇಲ್ಲಿ ಶೇಪ್ ಬಂದಿರುತ್ತೆ, ಸ್ವಲ್ಪ ಕೆಳಗಡೆ ಇಡಬೇಕು. ಸ್ವಲ್ಪ ನಿಮಗೆ ಅದು ಮಿಸ್ ಆಗ್ಬೋದು, ಅದರಿಂದ ಈ ರೀತಿ ಎಳೆದು ನೋಡಿ, ಯಾಕಂದರೆ ಈ ರೀತಿ ಎಳೆದು ನೋಡಿದಾಗ ಕರೆಕ್ಟಾಗಿ ಬರುತ್ತೆ. ಅದೇ ನೀವು ಅಳತೆ ಬ್ಲೌಸನ್ನು ಪಿನ್ ಟು ಪಿನ್ ಈ ಬ್ಲೌಸ್ ಮೇಲೆ ಇಡಕ್ಕೆ ಹೋದ್ರಿ ಅಂತಂದರೆ ತಪ್ಪಾಗೋ ಸಾಧ್ಯತೆ ಇರುತ್ತೆ. ಅದರಿಂದ ಫಸ್ಟ್ನೇದಾಗಿ ಈ ಥರ ಇಡಿ. ಇಲ್ಲಿ ಬೆಲ್ಟ್ ಪಟ್ಟಿ ಬಂದಿರುತ್ತಲ್ಲ, ಇಲ್ಲಿಂದ ಈ ಹುಕ್ಸಿಗೆ ಬೆಲ್ಟ್ ಪಟ್ಟಿಯಿಂದ ಕೆಳಗಡೆ ಒಂದು ಹುಕ್ಸ್ ಇರುತ್ತಲ್ವ, ಅಲ್ಲಿಗೆ ಒಂದು ಮಾರ್ಕ್ ಮಾಡಿ. ನೆಕ್ಸ್ಟು ಈ ಮಧ್ಯದಲ್ಲಿ ತಗೊಂಡು ಇಲ್ಲಿಂದ ಒಂದು ಬೆಟ್ಟಿನ ಸಹಾಯದಲ್ಲಿ 1 ಇಂಚಿಗೆ ಇದು ಮಾಡಿಕೊಡಿ. ಹಾಗೆ ಈ ರೀತಿ ಇಲ್ಲಿ ಬಂದಿದೆ, ಇಲ್ಲಿಗೆ ಇಟ್ಟರೆ ಆಯಿತು. ಇಷ್ಟು ಬೆಲ್ಟ್ ಪಟ್ಟಿ ಎಲ್ಲ ರೆಡಿ ಆಯಿತು. ಈಗ ಹಾರ್ಮೋಲ್ ರೌಂಡಿಂಗು ಎದೆ ಸುತ್ತಳತೆ ಕರೆಕ್ಟ್ ಇದೆಯಾ ಅಂತ ನೋಡಬೇಕಲ್ಲ, ಅದು ಅಳತೆ ಬ್ಲೌಸಿನ ಸಹಾಯದಿಂದ ಹಾರ್ಮೋಲ್ ರೌಂಡಿಂಗ್ ನೋಡಬೇಕು. ಇದು ನಾವು ರಿಂಗ್ ಪಟ್ಟಿನ ಈ ರೀತಿ ಮರ್ಚ್ಕೊಳ್ಳಿ. ಇಲ್ಲಿ ನಾವು ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿಗೆ ಅಂತ ಹೇಳಿ 1/4 ಇಂಚ್ ಬಿಟ್ಟಿದ್ದೀವಲ್ವಾ, ಇಲ್ಲಿ ನೋಡಿ ಇದನ್ನು ಮರ್ಚ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಇದೀಗ ಹಾರ್ಮೋಲ್ ಶೇಪ್ ಹಾಕಿದ್ದು ಕರೆಕ್ಟ್ ಇದೆಯಾ ಅಂತ ಟೆಸ್ಟ್ ಮಾಡೋದು. ಈ ರೀತಿ ಆಯಿತಾ. ನೆಕ್ಸ್ಟು ಈ ರೀತಿ ಹಾರ್ಮೋಲ್ ರೌಂಡಿಂಗನ್ನ ಇಲ್ಲಿಂದ ಅಳತೆ ಬ್ಲೌಸ್ ಇಟ್ಕೊಂಡೆ ಟೆಸ್ಟ್ ಮಾಡೋದು. ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್, ಇಲ್ಲಿ ಬಂದಿದೆ. ಇಲ್ಲೊಂದು ನಮಗೆ ಟಕ್ಸ್ ಬರುತ್ತಲ್ವಾ, ಇಲ್ಲೊಂದು ಟಕ್ಸ್ ಬರುತ್ತೆ, ಆಗ ಇದು ಬಂದು ಇಲ್ಲಿ ಕೂರುತ್ತೆ. ಕರೆಕ್ಟಾಗಿ ಫಿಟ್ಟಿಂಗ್ ಅಳತೆ ಅನ್ನೋದು ಇಲ್ಲಿಗೆ ಬರುತ್ತೆ. ಅಳತೆ ಬ್ಲೌಸ್ ನಾವು ಇಟ್ಕೊಂಡ್ರೂ ಸಹಿತ ಅಳತೆ ಅನ್ನೋದು ಕರೆಕ್ಟಾಗಿ ಬಂದು ಫಿಟ್ಟಿಂಗ್ ಲೈನ್ ಅನ್ನೋದು ಇಲ್ಲಿ ಕರೆಕ್ಟಾಗಿ ಬಂದು ಕೂರುತ್ತೆ. ಇಷ್ಟು ಫ್ರಂಟ್ ಪಾರ್ಟ್ ಆಯಿತು. ನಾನು ಹೇಳ್ಕೊಟ್ಟಿದ್ದೀನಲ್ವ ಯಾವ ರೀತಿ ಅಂತ ಹೇಳ್ಬಿಟ್ಟು, ಅದೇ ರೀತಿನೇ ಮಾಡ್ಕೊಳ್ಳಿ. ಈಗ ಕಟ್ ಮಾಡೋಣ. ಬೆಲ್ಟ್ ಪಟ್ಟಿ ನೋಡಿ, ಬೆಲ್ಟ್ ಪಟ್ಟಿ ಸಿಕ್ತು. ಹಾಗೆ ಹಾರ್ಮೋಲು ಅಷ್ಟೇ, ಅಳತೆ ಬ್ಲೌಸಿಂದ ಕಟ್ ಮಾಡೋರು ಒಂದೇ ಶೇಪಲ್ಲೇ ಕಟ್ ಮಾಡಿ. ಯಾವುದೇ ಥರ ಹಾರ್ಮೋಲಲ್ಲಿ ಟೈಟ್ ಬರಲ್ಲ, ರಿಂಕಲ್ಸ್ ಬರಲ್ಲ, ಏನು ಸಹ ಬರಲ್ಲ. ಇಲ್ಲಿಂದ ಒಂದು ನಾಚ್ ಹಾಕೊಳ್ಳಿ ಹಿಂಗೆ. ನೆಕ್ಸ್ಟು ಫ್ರಂಟಲ್ಲಿ ತೆಗೆದು ಬಿಡೋಣ. ಟೇಪ್ ಬಳಸ್ತೇನೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಎಷ್ಟು ಈಸಿಯಾಗಿ ಬಂತು ನೋಡಿ. ಈಗ ಫ್ರಂಟ್ ಪಾರ್ಟಲ್ಲಿ ನೀವು ಫಸ್ಟ್ನೇದಾಗಿ ಈ ರೀತಿ ಮಡ್ಚ್ಕೊಳ್ಳಿ, ಇಲ್ಲಿ ಒಂದು ನಾಚ್ ಹಾಕೊಳ್ಳಿ. ಎರಡನೇದಾಗಿ ಈ ರೀತಿ ಮಡ್ಚ್ಕೊಳ್ಳಿ, ಇಲ್ಲಿಗೊಂದು ನಾಚ್ ಹಾಕೊಳ್ಳಿ. ಹಾಗೆ ಮೂರನೇದಾಗಿ ಇಲ್ಲಿಗೆ ಮಡ್ಚ್ಕೊಳ್ಳಿ, ಇಲ್ಲಿಗೊಂದು ನಾಚ್ ಹಾಕಿ. ಈ ರೀತಿ ಫಸ್ಟು ಸೆಕೆಂಡು ಮೂರನೇದು ಈ 3 ನಾಚ್ಗಳು ಸಿಕ್ಕುವಲ್ವಾ, ನಾವು ಈ ಬೆಟ್ 1 2 ಗೆರೆ ಇರುತ್ತಲ್ಲ, ಇಲ್ಲಿಂದ ಹೀಗೆ ಈ ಕಡೆ ಒಂದು ಅರ್ಧ ಇಂಚು, ಈ ಕಡೆ ಒಂದು, ಮತ್ತು ಇಲ್ಲಿಂದ ಹೀಗೆ ನೋಡಿ, ಮತ್ತು ಇಲ್ಲಿಂದ ಹೀಗೆ
ಈ 2 ಗೆರೆ ಇರುತ್ತಲ್ವಾ, 1 2 ಈ ರೀತಿ ಇದು ಒಂದು ರೌಂಡ್ ಸರ್ಕಲ್ ಆಗಿ ಬರಬೇಕು. ಇದನ್ನ ನಾವು ಇದ್ರ ಮೇಲೇನೆ ಈ ತರ ಟ್ರೇಸ್ ಮಾಡ್ಕೊಂಡ್ರೆ ಡಿಟ್ಟು ಇದು ಯಾವ ರೀತಿ ಬರುತ್ತೋ ಅದೇ ರೀತಿ ಈ ಕಡೆನೂ ಬರುತ್ತೆ. ಅದನ್ನೇ ಸೇಮ್ ಟು ಸೇಮ್ ಕಾಪಿ ಮಾಡ್ಕೊಂಡ್ರೆ ಮುಗೀತು. ಈ ತರ ನೀವು ಕಲಿತ್ರೆ ಎಷ್ಟು ಬ್ಲೌಸ್ ಬೇಕಾದ್ರೂ ಕಟಿಂಗ್ ಮಾಡ್ಬೋದು. ಈಗ ನಾವು ಬ್ಯಾಕ್ ಅಲ್ಲಿ ಯಾವ ರೀತಿ ಅಳತೆ ಬ್ಲೌಸ್ ಇಂದ ಬ್ಯಾಕ್ ಅಲ್ಲಿ ಶೇಪ್ ಹಾಕೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ತುಂಬಾ ಈಸಿ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋದಿಂದ ಹೆಲ್ಪ್ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಳತೆ ಬ್ಲೌಸ್ ಅನ್ನ ನೀವು ಈ ರೀತಿ ಕರೆಕ್ಟ್ ಸೀದಾ ಮಾಡ್ಕೊಳ್ಳಿ. ನಾವು ಫ್ರಂಟ್ ಅಲ್ಲಿ ಡೀಪ್ ಹಾಕುವಾಗ ನಾವು ಉಲ್ಟಾ ಮಾಡ್ಕೊಂಡಿದ್ವಿ. ಬ್ಯಾಕ್ ಅಲ್ಲಿ ಡೀಪ್ ಹಾಕುವಾಗ ಸೀದಾ ಮಾಡ್ಕೊಬೇಕು. ನೋಡಿ, ಸೀದಾ ಮಾಡ್ಕೊಂಡು ಒಂದ್ಸತಿ ಈ ರೀತಿ ಚೆಕ್ ಮಾಡಿ ಈ ರೀತಿ ಒಂದು ಪಾಯಿಂಟ್ ಮಾಡಿ. ನೆಕ್ಸ್ಟ್ ಇದೇ ಅಳತೆ ಬ್ಲೌಸನ್ನು ಈ ರೀತಿ ಇಟ್ಬಿಡಿ. ಇಟ್ಟು ನೀಟಾಗಿ ಎಲ್ಲಿಂದ ನೀವು ಹಾಕಿದ್ದೀರಾ ಡೀಪು ಕಮ್ಮಿ ಮಾಡಬಾರ್ದಲ್ವಾ, ಹಾಗಾಗಿ ಮೇಲೆ ನೋಡ್ತಾ ಇರ್ಬೋದು, ಮೇಲೆ ಮಾರ್ಜಿನ್ಗೆ ಇಷ್ಟು ಬಟ್ಟೆನ ಬಿಡಬೇಕಾಗತ್ತೆ. ಈ ರೀತಿ ಅವ್ರ ಬ್ಲೌಸಲ್ಲಿ ಹೇಗೆ ಎಕ್ಸಾಕ್ಟ್ ಇದೆಯೋ ಅದೇ ರೀತಿನೇ ಹಾಕ್ಕೊಂಡು ನೀವು ಈ ಟೈಲರಿಂಗ್ ಕಲಿದಿದ್ದವರು ಸಹಿತ ಈ ರೀತಿ ಟಿಪ್ಸನ್ನು ಫಾಲೋ ಮಾಡಿ ನೀವು ಆರಾಮಾಗಿ. ಇದು ಧೈರ್ಯವಾಗಿ ನಾನು ಕಸ್ಟಮರಿಗೆ ಕಟ್ ಮಾಡ್ತಾ ಇರುವಂತಹ ಬ್ಲೌಸ್ ಫ್ರೆಂಡ್ಸ್. ಯಾವುದೇ ಥರ ಹೆದರೋದು ಬೇಡ. ನೀವು ಆರಾಮಾಗಿ ನಿಮ್ಮ ಬ್ಲೌಸನ್ನು ಫಸ್ಟು ಟ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಕಸ್ಟಮರಿಗೆ ಟ್ರೈ ಮಾಡಿಕೊಡಿ. ನಿಮಗೆ ಸ್ವಲ್ಪ ಬ್ರಾಡ್ ಬೇಕು ಅಂತ ಅಂದರೂ ಸಹಿತ ಬ್ರಾಡಾಗಿ ತಗೋಬೋದು. ಯಾವುದೇ ಥರ ಹೆದರಿಕೆ ಇಲ್ಲದೇನೆ ನಿಮ್ಮ ಬ್ಲೌಸನ್ನೇ ನೀವು ಫಸ್ಟಿಗೆ ಸ್ಟಿಚ್ ಮಾಡಿಕೊಡಿ. ನೆಕ್ಸ್ಟು ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಡಿ. ನೋಡಿ, ₹1 ಖರ್ಚು ಮಾಡ್ದೇನೆ ನೀವು ಆರಾಮಾಗಿ ಮನೆಯಲ್ಲಿ ಕೂತ್ಬಿಟ್ಟು ಅರ್ನಿಂಗ್ಸನ್ನು ಮಾಡ್ಬೋದು. ಅವರ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಶೇಪ್ ಇದೆಯೋ ಅದೇ ರೀತಿ ಶೇಪ್ ಬಂದಿದೆ. ಇನ್ನೊಂದು ಸತಿ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ ಡೀಪಿಗೆ ಕರೆಕ್ಟಾಗಿ ಬಂದಿದೆಯಾ ಅಂತ. ಏನಾದರೂ ಡೀಪ್ ಬೇಕು ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀವು ಬ್ರಾಡಾಗಿ ತಗೊಬೋದು. ಈ ರೀತಿ ಇದಕ್ಕೆ ನೀವು ಪೈಪಿಂಗ್ ಅಥವಾ ಹೆಮ್ಮಿಂಗ್ ಏನು ಬೇಕಾರೋ ಅವ್ರು ಏನು ಹೇಳಿರ್ತಾರೋ ಅದನ್ನು ಕೊಡ್ಬೋದು. ನೋಡ್ತಾ ಇದ್ದೀರಲ್ವಾ, ಇದು ಬ್ಯಾಕ್ ಆಯಿತು, ಇದು ಫ್ರಂಟ್ ಆಯಿತು. ಹಾಗೆ ಬೆಲ್ಟ್ ಪಟ್ಟಿ ಸಹಿತ ನೀವು ಮತ್ತೆ ಟೇಪಲ್ಲಿ ಅಳತೆ ಮಾಡಿ ಕಟ್ ಮಾಡಬೇಕು ಅನ್ನೋದಿಲ್ಲ. ಹಾಗೆಯೇ ಸ್ಲೀವ್ ಆಯಿತು, ಸ್ಲೀವ್ ಇಷ್ಟು ಆದಮೇಲೆ ನಾನು ಇಷ್ಟವರೆಗೂ ಟೇಪನ್ನು ಬಳಸಿದ್ನ ಇಲ್ಲ ಅಲ್ವಾ, ನಾನು ಇಷ್ಟು ಎಲ್ಲ ಕಟ್ ಮಾಡಿದೆ, ಅದಕ್ಕೆ ಟೇಪನ್ನು ಬಳಸಿದ್ನ. ನೀವು ಒಂದೇ ಒಂದು ಅಳತೆ ಬ್ಲೌಸನ್ನು ಇಟ್ಕೊಂಡು ಕಟ್ ಮಾಡಿದೆ. ಆದ್ದರಿಂದ ನಿಮ್ಗೆಲ್ರಿಗೂ ಹೇಳೋದು, ನಿಮಗೆ ನೀವೇ ಬ್ಲೌಸನ್ನು ಹೊಲ್ಕೊಬೇಕು ಅಥವಾ ನನಗೆ ಅಮ್ಮಂಗೆ ಹೊಲ್ಕೊಡ್ಬೇಕು, ನನ್ನ ರಿಲೇಷನ್ಗಳಿಗೆ ಹೊಲ್ಕೊಡ್ಬೇಕು ಅಥವಾ ಸಣ್ಣ ಪುಟ್ಟ ನಾನು ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳೋರು ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡು ನೋಡ್ಕೊಳ್ಳಿ. ಅಳತೆ ಬ್ಲೌಸಲ್ಲಿ ಹೇಗೆ ಅಳತೆ ತಗೊಂಡು ಅಳತೆ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗೇನೆ ಫ್ರೆಂಡ್ಸ್, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನೀವು ಈ ಥರ ಅಳತೆ ಬ್ಲೌಸಿಂದ ಅಳತೆ ತೆಗೆದುಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀರಾ ಅಂತಲೂ ನನಗೆ ಕಮೆಂಟ್ ಮಾಡಿ. ಇಷ್ಟು ಅಳತೆ ಮಾಡಿ ಕಟ್ ಮಾಡಿದ್ನಲ್ಲ, ಒಂದು ಚೂರು ನಾನು ಟೇಪನ್ನು ಬಳಸಿಲ್ಲ. ಸ್ಟಿಚ್ ಮಾಡಬೇಕು ಈಗ ಸ್ಟಿಚ್ಚು ಅಷ್ಟೇ, ಟೇಪ್ ಬಳಸ್ತೇನೆ ಸ್ಟಿಚ್ ಮಾಡ್ಬೋದು. ಆ ರೀತಿ ಏನಾದರೂ ಟೇಪ್ ಬಳಸ್ತೇನೆ ಸ್ಟಿಚ್ ಮಾಡಬೇಕಾದ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಇದೇ ಬ್ಲೌಸನ್ನೇ ಸ್ಟಿಚ್ ಮಾಡಿ ತೋರಿಸ್ತೀನಿ. ಇಲ್ಲ ಅಂತಂದರೆ ಹಾಗೆ ಸ್ಟಿಚ್ ಮಾಡ್ತೀನಿ. ಒಂದು ಚೂರು ಟೇಪನ್ನು ಲಾಸ್ಟ್ವರೆಗೂ ಸ್ಟಿಚ್ ಮುಗಿಯೋವರೆಗೂ ಬಳಸ್ದೇ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಏನಾದರೂ ಬೇಕಿದ್ದರೆ ಆದಷ್ಟು ನನಗೆ ಬ್ಲೌಸ್ ಸ್ಟಿಚಿಂಗ್ ತೋರಿಸಿ ಟೇಪ್ ಇಲ್ಲದೇನೆ ಅಂತ ಹೇಳುತ್ತಾ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.